ನಿಗೂಢ ರಾತ್ರಿ ಎಂಬ ಕೌತುಕ ಕಥಾಹಂದರವನ್ನು ಹೊಂದಿದ್ದ ಧಾರಾವಾಹಿಯ ಕೆಲವು ಸಂಚಿಕೆಗಳನ್ನು ನೋಡಿದ್ದೆ. ಅದರಲ್ಲಿ ಮುಖ್ಯ ಪಾತ್ರವಾಗಿದ್ದ ಆ ನಿಗೂಢ ರಾತ್ರಿಯ ಮನೆಯನ್ನು ಹುಡುಕಿ ಇವತ್ತು ಅದರೆದುರು ಬಂದು ನಿಂತಿದ್ದೆ. ಮನೆಯ ಮೊದಲ ನೋಟದಲ್ಲೇ ಆ ಕತೆಗೆ ಈ ಜಾಗವನ್ನು ಆಯ್ದುಕೊಂಡ ಕಾರಣ ತಿಳಿದಿತ್ತು. ಈ ಮನೆಯಲ್ಲಿ ಈಗಲೂ ಜನ ವಾಸವಿದೆ, ಹಾಗೆ 16ಕ್ಕೂ ಹೆಚ್ಚು ಕೋಣೆಗಳನ್ನ ಈ ಮನೆ ಹೊಂದಿದೆ ಅನ್ನೋದು ಗೊತ್ತಾಯ್ತು. ಸಾಂಪ್ರದಾಯಿಕ ಮಲೆನಾಡಿನ ಈ ಪ್ರಾಚೀನ ಮನೆಯ ಪ್ರತಿ ಜಾಗದಲ್ಲೂ ಭಯ ಹುಟ್ಟಿಸುವ ಸನ್ನಿವೇಶಗಳನ್ನ ಆ ಧಾರಾವಾಹಿ ಕಟ್ಟಿಕೊಟ್ಟಿತ್ತು. ಅವುಗಳ ನೆನಪಿನಲ್ಲೇ ನನ್ನ ಪ್ರಯಾಣ ಈ ಮನೆಯ ಪ್ರತಿ ಜಾಗದ ಕಡೆಗೆ ಹೊರಟಿತ್ತು. ಆ ಕತ್ತಲು ತುಂಬಿದ್ದ ಕೋಣೆಗಳು, ಸ್ವಲ್ಪವೇ ಬೆಳಕು ಸೂಸ್ತಿದ್ದ 10 ಚಿಕ್ಕ ಚಿಕ್ಕ ಕಿಟಕಿಗಳು, ನಿಗೂಢತೆ ಮೂಡಿಸಿದ ದೃಶ್ಯಗಳನ್ನ ಚಿತ್ರಿಸಿದ್ದ ಆ ಚಾವಡಿಗಳನ್ನ ನೋಡ್ತಾ ಆಚೆ ಬಂದವನು ಆ ಕಥೆಯಲ್ಲಿ ಭಯ ಹುಟ್ಟಿಸೋ ಹಾಗಿದ್ದ ಬಾವಿಯ ಕಡೆ ಕಣ್ಣು ಹಾಯಿಸಿ ಈ ಧಾರಾವಾಹಿಯ ಮತ್ತೊಂದು ಮುಖ್ಯ ಪಾತ್ರವಾಗಿದ್ದ ಆ ದೈತ್ಯ ಮರದ ಬಳಿಗೆ ಬಂದೆ. ಆ ಮರವಂತೂ ಭಯಾನಕವಾಗಿ ಭಯ ಹುಟ್ಟಿಸೋ ರೀತಿಯೇ ಇತ್ತು. ಹಿಂತಿರುಗಿ ನೋಡಿದ್ರೆ ನಿಗೂಢ ಮನೆ ಅಂತ ಪ್ರದರ್ಶಿಸಿದ್ದ ಈ ಮನೆ ಹಚ್ಚ ಹಸಿರಿನ ಮಧ್ಯೆ ಸುಂದರವಾಗಿ ಕಾಣಿಸ್ತಿತ್ತು. ಅದ್ಭುತವಾಗಿ ಮೂಡಿ ಬಂದಿದ್ದ ಧಾರಾವಾಹಿ ಕಾರಣಾಂತರಗಳಿಂದ ನಿಂತೋಗುತ್ತೆ. ನಂತರ ನಿಗೂಢ ರಾತ್ರಿಯ ಮನೆ ಅಂತಲೇ ಈ ಮನೆ ಪ್ರಸಿದ್ಧಿಯಾಗತ್ತೆ. ಭಯ ಮೂಡಿಸೋ ಸನ್ನಿವೇಶಗಳಿಗೆ ಬೇಕಾಗುವ ಪ್ರತಿ ವಿಷಯಗಳು ಕೂಡ ಈ ಮನೆಯ ಸುತ್ತಮುತ್ತಲೂ ನನಗೆ ಕಾಣುತ್ತೆ. ನಮ್ಮ ಮಲೆನಾಡಿನ ಮನೆಗಳೇ ಹಾಗೆ, ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿರ್ತವೆ. ನಿಮ್ಮ ಸುತ್ತಮುತ್ತಲೂ ನಿಗೂಢ ಜಾಗಗಳಿದ್ದರೆ ತಿಳಿಸಿ, ಅವು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರ್ತವೆ. ನಿಶ್ಶಬ್ದ ತರಂಗ ಘೋರ ಮನಸೇ